ದನ 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 ಅನ್ಕೊಂಡು ಏನ್ ಉಳಿಸಿರೋದು ಇವ್ರು. ಇವತ್ತು ಸಂತೆಗ್ ದನ ಓತೈತೆ, ಅವನ್ ತಾಳಿ ಬಿಟ್ಟು ತಂದಿರ್ತಾನೋ, ಇಲ್ಲ ಜಮೀನ್ ಮಾರ್ ತಂದಿರ್ತಾನೋ, ಇಲ್ಲ ಸಾಲ ಮಾಡ್ ತಂದಿರ್ತಾನೋ, ಅದನ್ನ ಹಿಡ್ಕೊಂಡು ಗೋಶಾಲೆನಾಗ ಬಿಟ್ಬಿಟ್ರೆ ಏನ್ ದೊಡ್ಡಸ್ತಾನ. ಆ ಶಾಪ್ಗಳು ತಗಲಿ ಹಾಸ್ಪಿಟ್ಲ್ ಹೋಗಿ ಬಿಲ್ಗಳು ಕಟ್ಟೋದು ಇವ್ರು. ಯಾರ ಹಿಡ್ದು ಪಡ್ದು ಮಾಡ್ತಾರೆ ರೈತರಿಗೆ ಮೋಸ. ಇವ್ರು ಅಂತ ಬುದ್ಧಿವಂತರಾದ್ರೆ ಕಟ್ಲಿ ದುಡ್ಡು ತಕೊಂಡೋಗಿ ಇವ್ರೇ ಬಿಡ್ತಾರೆ. ಅವ್ರು ಎಲ್ಲಿ ಹೇಳ್ತಾರ ಅಲ್ಕ ಅವ್ರ ಮನೆ ಹತ್ರ. ಅಂದ್ರೆ ನೀವ್ ಹೇಳ್ತಿರೋದು ಹೆಂಗಾಗಿದೆ ಅಂತಂದ್ರೆ ಅಣ್ಣ ನಾನ್ ಹೇಳೋದು ಒಂದೇ ಇಲ್ಲಿ ಈ ವಿಡಿಯೋ ಮುಖಾಂತರ. ಇಲ್ಲಿ ಏನೋ ನಾವ್ ಮಾಡ್ಬಿಡ್ತೀರಿ. ಸಿಂಪಲ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಒಂದು ಗಾಡಿಕ 4 ದನ ಹಾಕ್ಬೇಕು ಅಂತ ರೂಲ್ಸ್ ಮಾಡೋರಂತೆ, ಒಪ್ತೀನಿ ನಾನು. ಆಯ್ತಾ? ಟ್ರೈನ್ ಇದು ಹೋತೈತಲ್ಲ ಮೆಟ್ರೋ, ಕುರಿ ತುಂಬ್ತಾರಲ್ಲ, ಇವ್ರಿಗೆ ನಾನು ಬುದ್ಧಿ ಐತಾ? ಅನ್ನ ತಿಂತಾರ ಏಲ್ ತಿಂತಾರ? ಹೆಚ್ಚು ಕಡಿಮೆ ದನನ್ ಮಾತ್ರ 4 ಹಾಕ್ಬೇಕು 3 ಹಾಕ್ಬೇಕಂದ್ರೆ ಅದ್ರಕ್ ಇದು ಕಟ್ಟೋದು ಯಾರು? ಇವ್ರ ತಾತನವ್ರ ಕೊಡ್ತಾರ ದುಡ್ಡುಗಳು. ಅರ್ಥ ಮಾಡೋಣ ನಾವು ರೂಲ್. ನೋಡೋಣ, ಬಸ್ಸಾಗ 20 ಸೀಟ್ ಐತಿ, 20 ಸೀಟ್ ಮಾತ್ರ ಕೊಂಡಿಸ್ಕೊಂತಾರ. ಜಾಸ್ತಿನೇ ಆಯ್ತು. ಮತ್ತೆ ಇವೆಲ್ಲಾನು ನಮ್ಗೂ ಗೊತ್ತು, ಕಾನೂನು ನಮ್ಗೂ ಗೊತ್ತು. ನಾವು ಸಂವಿಧಾನ ಕೆಳಗನೆ ಬದುಕಿರೋದು. ಹೌದಾ? ಇವೆಲ್ಲ ಇಲ್ದಿದ್ ಮಾಡಕ್ ಬರ್ಕೂಡ್ದು. ಇನ್ ಇಲ್ದಿದ್ದೇನ ಮಾಡ್ರೆ ಮೆಟ್ರೋ ಸ್ಟೇಷನ್ಗಳ ಹತ್ರ ನಾವು ದನಗಳು ನೋಡ್ಕೊಂಡ್ ಬಂದ್ ಮಾಡ್ತೀರಿ ಪ್ರೊಟೆಸ್ಟ್. ನಮ್ಗೂ ಗೊತ್ತು. ಎಲ್ಲ ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡ್ರಿ ಅಂತಾರಲ್ಲ, ಹೌದು. ಏನ್ ಸೆನ್ಸ್ ಐತಾ ಅದ್ರಲ್ಲಿ? ನೀವ್ ಒಪ್ತೀರಾ? ತಪ್ಪೇನ್ ಸರ್? ಯಾಕೆ ಮಾಡ್ಬೇಕು? ಹುಲಿ ಇತ್ತಲ್ಲ, ಹುಲಿಕ್ ಅದ್ರದ್ದೇ ಆದ ಗೌರವ ಐತೆ. ನೀನ್ ಇವಾಗ ನಿನ್ನ ತಾಯಿನೋ ಇಲ್ಲ ನೀನ್ ಒಂದು ಸದಸ್ಯನೋ ಸಾಕ್ತಾ ಇದೆಯಲ್ಲ, ಹಂಗೆ ಸಾಕು. ಅದಕ್ಕೆ ನಂಗೆ ಕೊಟ್ರೆ ಮಾತ್ರ ಸಾಕ್ಬೇಕಾ? ಅದ್ ಸಿಕ್ಕಿದ್ರೆ ಗೌರವ ಅಂತ ಏನು? ಹೌದು. ನೋಡೋಣ, ಅವತ್ತು ಅದನ್ನ ಮಾಡಾಕ ಇಡೀ ಪ್ರಾಣಿ ಕುಲದಲ್ಲಿ ಹುಲಿ ಅನ್ನೋದಕ್ಕೆ ಒಂದು ಅಗ್ರಸ್ಥಾನ ಐತೆ. ಹೌದಾ? ಅದನ್ನ ಕಿತ್ತಾಕಿ ಮಾಡೋ ಅಂತ ಅವಶ್ಯಕತೆ ಏನಣ್ಣ ಐತೆ? ನೀನ್ ಮನೆ ಬಾಗ್ಲ ಕಟ್ಟಾಕ್ ಸಾಕಯ್ಯ, ಅದು ಪ್ರೀತಿ. ಹೌದಣ್ಣ, ಬರೀ ಹೆಸರು ಬೇಡ. ನೋಡೋಣ, ನಾನ್ ಹೇಳೋದ್ ಕೇಳ್ರಿ. ಹಿರೀಕರು ಮಾಡಿರೋದೆಲ್ಲಾನು ಕರೆಕ್ಟ್. ನಾವ್ ಅದನ್ನ ತಿದ್ದೋಷ್ಟು ದೊಡ್ಡವ್ರು ಯಾರು ಇಲ್ಲ. ಅದನ್ನ ತಿದ್ದಿ ಮಾಡೋ ಅಂತ ಅವಶ್ಯಕತೆ ಏನಣ್ಣ ಐತೆ? ಯಾರ್ ದನ ಸಾಕ್ತಾರೋ ಅವ್ರ ನಿಂಕನೆ ಭೂಮಿ ಉಳಿತಾ ಇರೋದು. ಸತ್ಯವಾದ ಮಾತು. ಆ ಗೊಲ್ರು ಇವಾಗ ಯಾರು ಕೃಷ್ಣ ಪರಮಾತ್ಮನು ಅವತ್ ದನ ಮೇಸಿದ್ಕೇನೇನೆ ಈ ಧರ್ಮ ಉಳಿಸಿದ್ದು. ಇವತ್ತು ರೈತರು ದನ ಮೇತ್ಕೊಂಡೇನೇನೆ ಧರ್ಮ ಉಳಿತಾ ಇರೋದು. ಮಳೆ ಬೆಳೆ ಏನ ಆತೈತ ಅಂದ್ರೆ ಇವತ್ತು ಈ ಬಸವೇಶ್ವರ ನಿಂಕನೇನೆ, ಬಸವೇಶ್ವರನೇ ಕಾರಣ. ಈ ಅಪ್ಪನ್ ಸೇವೆ ಮಾಡಿದವರು ಕೊಂಬನ್ ಕಳ್ಸಾಕಿ ಮೆರೆಸ್ತಾನೆ, ಯಾರೇ ಇರ್ಬೋದು ಅವರು. ಹೌದೌದು. ಈ ಅಪ್ಪನ್ ನಿಕ್ಕೊಂಡ್ ಬಿಸ್ನೆಸ್ ತಿರ್ಸ್ಕಾರ ತಿಕ್ಕಾಕೋಬ್ ಮಾತುಗಳು ಮಾತಾಡಿದವರು ಗಾಳಾಕ್ ತುಳ್ದು ಬಿಸಾಕ್. ನಾಯಿನ ರೋಡಾಗ ಕರ್ಕೊಂಡೋಗ ಅದಕ್ ವಾಕ್ ಮಾಡಕ್ ಒಬ್ಬನು, ಅದು ಏಲ್ ಎತ್ತಕ್ ಒಬ್ಬನು, ಅದು ಅದಕ್ಕಿಲ್ಲ ರೂಲ್ಸ್. ಏನೋ ಅರ್ಥ ಮಾಡ್ರಿ. ಇದು ಅದು ಮಾಡಿದ್ರೆ ಪ್ಯಾಷನ್ ಅಂತೆ. ನಾಯಿ ಹಾಲು ಕುಡಿತಾರ. ಹಂಗಾದ್ರೆ ಇವರೆಲ್ಲ ಅವ್ನ್ ಮಾಡೋದ್ ಏನಕ್ಕ 4 ಕಾಸು ಸಿಕ್ಲಿ ಅನ್ಬಿಟ್ಟು ಅವ್ರ ಹೊಟ್ಟೆ ಮೇಲೆ ಹೊಡೆದ್ ಯಾಕೆ ನಿಮ್ಮ ಮನೆಗಳು ನಿಮ್ ಬೇಳೆಗಳು ಬೇಸ್ಕೊಂತೀರ? ದನದ ಹೆಸರು ಹೇಳ್ಬಿಟ್ಟು ಇವ್ರ ಹತ್ರ ಏನ್ ಕಲಿಬೇಕಾಗಿಲ್ಲ. ನಾವು ದನ ಸಾಕೋದ್ ಹೆಂಗೆ, ದನ ಕಟ್ಟೋದ್ ಹೆಂಗೆ, ಗಾಡಿಗೆ ತುಂಬೋದ್ ಹೆಂಗೆ ಅಂತ. ನಿಜಾನ? ಬಂಡವಾಳ ಹಾಕಿರೋನ್ ಗೊತ್ತು. ಗೌರ್ಮೆಂಟ್ ನಾವು ದೂಷಣೆ ಮಾಡಲ್ಲ, ಪೊಲೀಸ್ ಅವ್ರ ನಾವು ದೂಷಣೆ ಮಾಡಲ್ಲ. ಇಲ್ಲಿ ಕೆಲವರು ಮಾಡ್ತಾ ಇರೋದು ಇವೆಲ್ಲಾನು. ಇವೆಲ್ಲ ಏನ್ ಹೆಚ್ಚಿನ ನಡೆಯಲ್ಲ, ಬೇಕಾಗಿಲ್ಲ. ನಮ್ಮ ರೈತರ ತಂಟೆಗೆ ಬರೋ ಅವಶ್ಯಕತೆನೇ ಬೇಕಾಗಿಲ್ಲ. ಸರ್, ಈಗ ವರ್ತೂರು ಸಂತೋಷ್ ಅವ್ರ ಅಂತಂದ್ರೆ ವಯಸ್ಸಿಗೆ ಮೀರ್ ಕೆಲಸಗಳನ್ನ ಮಾಡ್ತಿರೋದಕ್ಕೆ ಜನ ರೆಕಗ್ನೈಸ್ ಮಾಡ್ತಾ ಇರೋದು. 1 or 2 ಭಗವಂತನೇ ಕಳಿಸ್ತಾನೆ ಅನ್ಸುತ್ತೆ ನೆಗೆಟಿವ್ ಮಾಡಕ್ಕೆ, ನಿಮ್ ಎಚ್ಚೆತ್ಕೊಳ್ಳೋದಕ್ಕೆ ಇರ್ಬೋದೇನೋ. ಆದ್ರೆ ಈ ಹಸು ಅನ್ನೋದನ್ನ ಒಂದು ಟ್ರೆಂಡಿಂಗ್, ಒಂದ್ ರೀತಿಯ ದೇವತಾ ಸ್ವರೂಪವನ್ನ ಇವತ್ತು ಎಷ್ಟೋ ದೇವಸ್ಥಾನಗಳಲ್ಲಿ ಗೋಶಾಲೆಗಳಲ್ಲಿ ಅದಕ್ಕೆ ಮಹತ್ವ ಬರೋದಕ್ಕೆ ನೀವು ಒಂದು ಅಂಶ. ನೀವೇ ಅಂತ ನಾವು ಹೇಳೋದು ಬೇಡ. ಆದರೆ ಈಗ ಹಸುಗೆ ಒಂದು ಸೀಮಂತ ಮಾಡೋದು ಅನ್ನೋದು ಎಲ್ಲೋ ಒಂದು ಕಡೆ 2 ಕಡೆ ಆಗ್ತಿತ್ತು. ಈ ಥರದ್ದೊಂದು ನೀವು ಮಾಡಿದ್ರಲ್ಲ, ನಾನು ಮಾಡ್ತೀನಿ ಅದ್ರ ಮಗನ್ಕ ಇದು ಡೆಲಿವರಿ ಆದ್ಮೇಲೆ. ಹೌದು, ಕರ ಹಾಕದ್ಮೇಲೆ. ಹೌದು. ಇದು ಒಂದು ರೀತಿ ತುಂಬಾ ಸಂಚಲನ ಮೂಡಿಸ್ಬಿಟ್ಟೈತೆ. ಎಷ್ಟೋ ಜನ ರೈತರುಗಳಿಗೆ ಈ ಥರ ಮಾಡ್ಬೋದಾ, ಇದನ್ನ ಇಷ್ಟು ಪ್ರೀತಿಸ್ಬೋದಾ ಅನ್ನೋದೊಂದು. ಯಾಕೆ ಮಾಡಬಾರ್ದು? ಆಮೇಲೆ ನಿಮ್ಮ ವಿಡಿಯೋ ಮುಖಾಂತರ ನಾನು ಹೇಳೋದು, ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡ್ರಿ ಅಂತಾರಲ್ಲ, ಹೌದು. ಏನ್ ಸೆನ್ಸ್ ಐತಾ ಅದ್ರಲ್ಲಿ? ನೀವ್ ಒಪ್ತೀರಾ? ತಪ್ಪೇನ್ ಸರ್? ಯಾಕೆ ಮಾಡ್ಬೇಕು? ಹುಲಿ ಇತ್ತಲ್ಲ, ಹುಲಿಕ್ ಅದ್ರದ್ದೇ ಆದ ಗೌರವ ಐತೆ. ನೀನ್ ಇವಾಗ ನಿನ್ನ ತಾಯಿನೋ ಇಲ್ಲ ನೀನ್ ಒಂದು ಸದಸ್ಯನೋ ಸಾಕ್ತಾ ಇದೆಯಲ್ಲ, ಹಂಗೆ ಸಾಕು. ಅದಕ್ಕೆ ನಂಗೆ ಕೊಟ್ರೆ ಮಾತ್ರ ಸಾಕ್ಬೇಕಾ? ಅದ್ ಸಿಕ್ಕಿದ್ರೆ ಗೌರವ ಅಂತ ಏನು? ಹೌದು. ನೋಡೋಣ, ಅವತ್ತು ಅದನ್ನ ಮಾಡಾಕ ಇಡೀ ಪ್ರಾಣಿ ಕುಲದಲ್ಲಿ ಹುಲಿ ಅನ್ನೋದಕ್ಕೆ ಒಂದು ಅಗ್ರಸ್ಥಾನ ಐತೆ. ಹೌದಾ? ಅದನ್ನ ಕಿತ್ತಾಕಿ ಮಾಡೋ ಅಂತ ಅವಶ್ಯಕತೆ ಏನಣ್ಣ ಐತೆ? ನೀನ್ ಮನೆ ಬಾಗ್ಲ ಕಟ್ಟಾಕ್ ಸಾಕಯ್ಯ, ಅದು ಪ್ರೀತಿ. ಹೌದಣ್ಣ, ಬರೀ ಹೆಸರು ಬೇಡ. ನೋಡೋಣ, ನಾನ್ ಹೇಳೋದ್ ಕೇಳ್ರಿ. ಹಿರೀಕರು ಮಾಡಿರೋದೆಲ್ಲಾನು ಕರೆಕ್ಟ್. ನಾವ್ ಅದನ್ನ ತಿದ್ದೋಷ್ಟು ದೊಡ್ಡವ್ರು ಯಾರು ಇಲ್ಲ. ಅದನ್ನ ತಿದ್ದಿ ಮಾಡೋ ಅಂತ ಅವಶ್ಯಕತೆ ಏನಣ್ಣ ಐತೆ? ಏನಣ್ಣ ತಪ್ಪಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಾನೇನ್ ಹೇಳ್ತಾ ಇರೋದು, ಅವತ್ತು ರಕ್ತಗಳು ಸುರಿಸಿ ಯುದ್ಧಗಳಾಡಿ ತಕೊಂಡ್ ಬಂದಿರೋದು ಸ್ವಾತಂತ್ರ್ಯನ. ಕರೆಕ್ಟಾ? ಇವತ್ ನಾವ್ ಕೂತ್ಕೊಂಡಿದ್ ಜಾಗದಾಗ ಅದ್ ಬದಲಾಯಿಸ್ಬಿಡು, ಇದ್ ಕಿತ್ತಾಕ್ಬಿಡು, ಅದನ್ನ ಎತ್ತಾಕ್ಬಿಡು ಅಂದ್ರೆ ಅರ್ಥ ಬೇಡವಾ? ಹೌದಾ? ಇಲ್ಲ. ಇವಾಗ ನವಿಲು ರಾಷ್ಟ್ರೀಯ ಪಕ್ಷಿ ಆಗಿರೋದಕ್ಕೆ ಅದ್ರದ್ದೊಂದು ಘನತೆ ಐತೆ. ಹೌದಾ? ಇಲ್ಲ.
ಅಲ್ಲ ಅದು ಕೊಡೋಕ್ಕಿಂತ ಮುಂಚೆ ಅದಕ್ಕೆ ಘನತೆ ಇದ್ದೇ ಇತ್ತು ನವಿಲ್ಗೆ. ಹೌದು ಅಣ್ಣ, ಇವಾಗ ನಾನು ಹೇಳೋದ್ ಕೇಳೋಣ. ಹುಲಿ ನೀವು ಪಕ್ಕದಾಗ ಕೊಂಡಿಸ್ಕೊಂಡು ಫೋಟೋ ಇಡ್ಸ್ಕೊಳಕತ್ತೈತಾ? ಆಗಲ್ಲ. ಕರೆಕ್ಟಾ? ಹೌದು. ದನನ ಇಟ್ಕೊಂಡು ಫೋಟೋ ಇಡ್ಸ್ಕೊಂತೀರಿ, ಅದ್ರ ಸೇವೆ ಮಾಡ್ತೀರಿ, ಅದ್ರ ಹಾಲು ಕುಡಿತೀರಿ. ತಾಯಿ ಹಾಲು 9 ತಿಂಗಳು ಕುಡಿದ್ರೆ 90 ವರ್ಷ ಹಸುನ ಹಾಲು ಕುಡಿತೀರಿ. ಸಾಕ್ ಮನೆಯಲ್ಲಿ ಒಂದ್ ಸದಸ್ಯನ ಅನ್ಬಿಟ್ಟು ಇವೆಲ್ಲ ಇಲ್ದಿದ್ ಮಾಡಕ್ ಹೋಗ್ಬಾರ್ದು. ನಾನು ಒಪ್ಪಲ್ಲ. ಅದಕ್ಕೆ ಹೋರಾಡೋ ಬದ್ಲು ಅದನ್ನ ಸಾಕ್ರಿ ದನ 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 ಅನ್ಕೊಂಡು ಏನ್ ಉಳಿಸಿರೋದ್ ಇವ್ರು. ಇವತ್ತು ಸಂತೆಗ್ ದನ ಓತೈತೆ, ಅವ್ನ್ ತಾಳಿ ಬಿಟ್ಟು ತಂದಿರ್ತಾನೋ, ಇಲ್ಲ ಜಮೀನ್ ಮಾರ್ ತಂದಿರ್ತಾನೋ, ಇಲ್ಲ ಸಾಲ ಮಾಡ್ತಂದಿರ್ತಾನೋ, ಅದನ್ನ ಹಿಡ್ಕೊಂಡು ಗೋಶಾಲೆನಾಗ ಬಿಟ್ಬಿಟ್ರೆ ಏನ್ ದೊಡ್ಡಸ್ತಾನ. ಆ ಶಾಪ್ಗಳು ತಗಲಿ ಹಾಸ್ಪಿಟ್ಲ್ ಹೋಗಿ ಬಿಲ್ಗಳು ಕಟ್ಟೋದು ಇವ್ರು. ಯಾರ ಹಿಡ್ದು ಪಡ್ದು ಮಾಡ್ತಾರೆ ರೈತರಿಗೆ ಮೋಸ. ಇವ್ರು ಅಂತ ಬುದ್ಧಿವಂತರಾದ್ರೆ ಕಟ್ಲಿ ದುಡ್ಡು ತಕೊಂಡೋಗಿ ಇವ್ರೇ ಬಿಡ್ತಾರೆ. ಅವ್ರು ಎಲ್ಲಿ ಹೇಳ್ತಾರ ಅಲ್ಕ ಅವ್ರ ಮನೆ ಹತ್ರ. ಅಂದ್ರೆ ನೀವ್ ಹೇಳ್ತಿರೋದು ಹೆಂಗಾಗಿದೆ ಅಂತಂದ್ರೆ ಅಣ್ಣ, ನಾನ್ ಹೇಳೋದು ಒಂದೇ ಇಲ್ಲಿ ಈ ವಿಡಿಯೋ ಮುಖಾಂತರ. ಇಲ್ಲಿ ಏನೋ ನಾವ್ ಮಾಡ್ಬಿಡ್ತೀರಿ. ಸಿಂಪಲ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಒಂದು ಗಾಡಿಕ 4 ದನ ಹಾಕ್ಬೇಕು ಅಂತ ರೂಲ್ಸ್ ಮಾಡೋರಂತೆ, ಒಪ್ತೀನಿ ನಾನು, ಆಯ್ತಾ? ಟ್ರೈನ್ ಇದು ಹೋತೈತಲ್ಲ ಮೆಟ್ರೋ, ಕುರಿ ತುಂಬ್ತಾರಲ್ಲ, ಇವ್ರಕೇನ ಬುದ್ಧಿ ಐತಾ? ಅನ್ನ ತಿಂತಾರ, ಏಲ್ ತಿಂತಾರ? ಹೆಚ್ಚು ಕಡಿಮೆ ಆದ ದನನ್ ಮಾತ್ರ 4 ಹಾಕ್ಬೇಕು, 3 ಹಾಕ್ಬೇಕಂದ್ರೆ ಅದ್ರಕ್ ಇದು ಕಟ್ಟೋದು ಯಾರು? ಇವ್ರ ತಾತನವ್ರ ಕೊಡ್ತಾರ ದುಡ್ಡುಗಳು. ಅರ್ಥ ಮಾಡೋಣ ನಾವು ರೂಲ್ ನೋಡೋಣ. ಬಸ್ಸಾಗ 20 ಸೀಟ್ ಐತಿ, 20 ಸೀಟ್ ಮಾತ್ರ ಕೊಂಡಿಸ್ಕೊಂತಾರ. ಜಾಸ್ತಿನೇ ಆಯ್ತು. ಮತ್ತೆ ಇವೆಲ್ಲಾನು ನಮ್ಗೂ ಗೊತ್ತು, ಕಾನೂನು ನಮ್ಗೂ ಗೊತ್ತು. ನಾವು ಸಂವಿಧಾನ ಕೆಳಗನೆ ಬದುಕಿರೋದು, ಹೌದಾ? ಇವೆಲ್ಲ ಇಲ್ದಿದ್ ಮಾಡಕ್ ಬರ್ಕೊಡ್ದು. ಇನ್ ಇಲ್ದಿದ್ದೇನ ಮಾಡ್ರೆ ಮೆಟ್ರೋ ಸ್ಟೇಷನ್ ಹತ್ರ ನಾವು ದನಗಳು ನೋಡ್ಕೊಂಡ್ ಬಂದ್ ಮಾಡ್ತೀರಿ ಪ್ರೊಟೆಸ್ಟ್. ನಮ್ಗೂ ಗೊತ್ತು ಎಲ್ಲ ಎಲ್ಲೆಲ್ಲಿ ಹಿಡಿಬೇಕು ಅಲ್ಲಿ ಹಿಡಿದ್ರೆ, ಹೌದಣ್ಣ? ಅಂದ್ರೆ ಗೌರ್ಮೆಂಟ್ ಅವ್ರು ನೋಡೋಣ, ನಾನ್ ಹೇಳೋದ್ ಕೇಳ್ರಿ. ಗೌರ್ಮೆಂಟ್ ನಾವು ದೂಷಣೆ ಮಾಡಲ್ಲ, ಪೊಲೀಸ್ ಅವ್ರು ನಾವು ದೂಷಣೆ ಮಾಡಲ್ಲ. ಇಲ್ಲಿ ಕೆಲವರು ಮಾಡ್ತಾ ಇರೋದು ಇವೆಲ್ಲಾನು. ಇವೆಲ್ಲ ಏನ್ ಹೆಚ್ಚಗದಿನ ನಡೆಯಲ್ಲ, ಬೇಕಾಗಿಲ್ಲ. ನಮ್ ರೈತರ ತಂಟೆಗೆ ಬರೋ ಅವಶ್ಯಕತೆನೇ ಬೇಕಾಗಿಲ್ಲ. ನಾವು ನಮ್ ದನ ಕಟ್ಕೊಂಡು ನಮ್ಗ್ ಗೊತ್ತು, ನಾವು ಕರ್ಕೊಂಡು ಹೋಗೋದು ಬರೋದು. ಇವ್ರ ಹತ್ರ ಏನ್ ಕಲಿಬೇಕಾಗಿಲ್ಲ ನಾವು. ನಮ್ ಮುತ್ತಾತ್ನ ಕಟ್ಟಿದ್ನೋ, ನಮ್ ತಾತನ ಕಟ್ಟಿದ್ನೋ, ನಮ್ಮ ಅಪ್ಪನ ಕಟ್ಟಿದ್ದ, ನಾನು ಕಟ್ತೀನಿ, ನನ್ ಮಕ್ಕಳು ಕಟ್ತಾರೆ, ಹೌದಾ? ಇವ್ರ ಹತ್ರ ಏನ್ ಕಲಿಬೇಕಾಗಿಲ್ಲ ನಾವು. ದನ ಸಾಕೋದ್ ಹೆಂಗೆ, ದನ ಕಟ್ಟೋದ್ ಹೆಂಗೆ, ಗಾಡಿಗೆ ತುಂಬೋದ್ ಹೆಂಗೆ ಅಂತ. ನಿಜಾನ? ಬಂಡವಾಳ ಹಾಕಿರೋನ್ ಗೊತ್ತು. ಇವೆಲ್ಲ ಮಾಡಕ್ ಬರ್ಕೂಡ್ದು ಅಷ್ಟೇ ನಾನು ಹೇಳೋದು. ಅಂದ್ರೆ ನಿಜವಾದ ವಾಸ್ತವತೆಗಿಂತ ಹೌದಣ್ಣ, ವಾಸ್ತವ ಹೇಳ್ತಾ ಇದ್ದೀನ, ಬೇರೆ ಹೇಳ್ತಾ ಇದ್ದೀನಿ ಅಣ್ಣ. ನಾನು ಮೆಟ್ರೋನಾಗ ಹೋಗಿ ನಿಂತ್ಕೊಳ್ರಿ ನೀವು, ಅವ್ರೇ ತುಂಬ್ಕೊಂಡು ಹೋಗ್ತಾರೆ, ಅವರೇ ಇಳಿಸ್ತಾರೆ ನಿಮ್ಮನ್ನ ಅಂತ. ಹಂಗಿರೋವಾಗ ಈ ದನಕ್ಕೆ ಯಾಕ ಹಿಂಗೆ ಮಾಡ್ತಾ ಇದ್ರ ನೀವು? ಅನಿವಾರ್ಯನಪ್ಪ. ಹಾವೇರಿಕ ದನ ತುಂಬೇಕು. ಮನೆ 10 ಜೊತೆ ಕೊಟ್ಟಿದ್ದೀನಿ, ಒಂದ್ ಜೊತೆಗೆ ಒಂದ್ ಗಾಡಿ ಮಾಡಕ್ ಆತದ? ಅವನ ಏನು ಉಳಿಕತ್ತೆ? ಅವ್ನು ಮಾಡೋದ್ ಏನಕ್ಕ 4 ಕಾಸು ಸಿಕ್ಲಿ ಅನ್ಬಿಟ್ಟು ಅವ್ರ ಹೊಟ್ಟೆ ಮೇಲೆ ಹೊಡೆದು ಯಾಕೆ ನಿಮ್ಮ ಮನೆಗಳು ನಿಮ್ ಬೇಳೆಗಳು ಬೇಸ್ಕೊಂತೀರ ದನದ ಹೆಸರು ಹೇಳ್ಬಿಟ್ಟು? ನೋಡ್ ನನ್ಗ್ ಬೇಕು ಇವತ್ತು ಇಲ್ಲಿ ಲಕ್ಷಾಂತರ ರೂಪಾಯಿ ದುಡಿಯೋ ಜಾಗದಾಗ ಕಟ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ ಸೇವೆ, ಹೌದಾ? ನೋಡ್ರಿ ಇವಾಗ ಹುಡುಗರು ಬಂದವ್ರೆ, ಸ್ನೇಹಿತರು ಏನಕ್ ಬಂದ್ರು? ಒಂದ್ ಮರ್ಯಾದಿಕ ಬೇಕು ಅಂತ, ಹೌದಾ? ಹೌದು. ಇಲ್ಲಿ ಯಾರು ನಾವು ಕೋಟೆ ಕಟ್ಕೊಂಡು ಆಳೋದೇನು ಇಲ್ಲ. ಎಲ್ಲಾರು ಒಂದಿನ ಹೋಗೋದೆ ಮಣ್ಣಕ. ಇರೋವರ್ಗೂ ಒಳ್ಳೇದು ಕೆಟ್ಟದು, ಹೌದಣ್ಣ? ಖಂಡಿತ. ಯಾರು ಸ್ಪೀಡ್ ಆಗಿ ಜೋರಾಗಿ ಮಾತಾಡ್ತಾರೆ, ಎದೆನಾಗ ಏನು ಇರಲ್ಲ. ನಾವೇನು ಅವಾಗ ನೀವೇನಂದ್ರಿ ಇಂತಿಂತ ಕೇಳ್ತೀನಿ ಅಂದ್ರೆ ಏನಂದೆ ನನ್ನ? ಏನಣ್ಣ ಅಂದೆ ನನ್ನ? ಮಾತಾಡಿ, ನೇರವಾಗಿ ಮಾತಾಡೋಣ. ನನ್ಗೆ ಹಂಗೆಲ್ಲ ಸ್ಕ್ರಿಪ್ಟ್ ಇಟ್ಕೊಂಡು ಮಾತಾಡೋದು, ಹೇಳ್ಕೊಡ್ಸಿ ಮಾತಾಡೋದು ಅಂತ ಅವಶ್ಯಕತೆನೂ ಇಲ್ಲ, ನನ್ಗೆ ಬೇಕಾಗುವಿಲ್ಲ. ಅಂದ್ರೆ ಈ ಮೇಲೊಬ್ಬ ನೋಡ್ತಾ ಇರ್ತಾನೆ, ಆದ್ರೆ ಅದನ್ನು ಮೀರಿ ಇಲ್ಲೇ ಎಲ್ಲ ಯಾಕಣ್ಣ ನಾನ್ ಹೇಳೋದ್ ಕೇಳೋಣ. ಇಲ್ಲೇ ನಾನ್ ಹೇಳೋದ್ ಕೇಳ್ರಿ, ವಾಸ್ತವನೇ ಮಾತಾಡ್ಬೇಕು ಅಂದ್ರೆ ಎಲ್ಲ ಸರ್ ಮಾಡ್ಕೊಂಡು ಆಮೇಲೆ ಬರ್ರಿ ನಮ್ಮ ಹತ್ರಕ. ಕರೆಕ್ಟ್ ಅಣ್ಣ? ಕರೆಕ್ಟ್. ನಾಯಿನ ರೋಡಾಗ ಕರ್ಕೊಂಡು ಹೋಗೋ, ಅದಕ್ಕೆ ವಾಕ್ ಮಾಡಕ್ ಒಬ್ಬನು, ಅದು ಏಲ್ ಎತ್ತಕ್ ಒಬ್ಬನು, ಅದಕ್ಕಿಲ್ಲ ರೂಲ್ಸ್. ಏನೋ ಅರ್ಥ ಮಾಡ್ರಿ. ಇದು ಅದು ಮಾಡಿದ್ರೆ ಪ್ಯಾಷನ್ ಅಂತೆ. ನಾಯಿ ಹಾಲು ಕುಡಿತಾರ ಹಂಗಾದ್ರೆ ಇವರೆಲ್ಲ? ಏನು ಪ್ರಯೋಜನ ಇಲ್ಲ, ಅದರಿಂದ ಏನು ಪ್ರಯೋಜನ. ಮುಗ್ಜಿವ ಅದೂನು ಪಾಪ, ಅದ್ರದ್ದು ಏನ್ ತಪ್ಪಿಲ್ಲ. ಏನೋ ಅದ್ ಪುಣ್ಯ ಕೇಳ್ಕೊಂಡ್ ಬಂದಿತ್ತು, ಕಾರಾಗಿ ಓಡಾಡ್ತೈತೆ ನಾಯಿ, ಇರ್ಲಿ ಹಂಗಂತ ಅನ್ಬಿಟ್ಟು ಇದನ್ನ ಯಾಕೆ ಬೀಳ್ ಮಾಡಿ ಮಾತಾಡ್ಬೇಕು? ಕರೆಕ್ಟ್ ಅಣ್ಣ? ಅಂದ್ರೆ ನಡಿ ಬೆಂಗಳೂರಾಗ ನಾಯಿ ಶೋ ಮಾಡ್ಬೋದಂತೆ, ನಡಿ ಇದ್ರಾಗ ಹಸುಗಳು ಓಡಾಡ್ರೆ ಇವ್ರಕ ವಾಸನೆ ಗಬ್ಬು ದರಿದ್ರ ಬಂದ್ಬಿಡ್ತದಂತೆ. ಅವಾಗ ಹಾಲುಗಳು ಹಸು ಹಾಲು ಕುಡಿತಾವ್ರ ಇಲ್ಲ ಏನೋ ನಮ್ಮ ಮೋಸ್ಟ್ಲಿ ಇವ್ರು ಬೇರೆ ಕುಡಿತಾ ಇರ್ಬೋದು. ಕರೆಕ್ಟ್ ತಾನಣ್ಣ? ಸುಮ್ನೆ ಬಾಯಿ ಮಾತು ನಾನ್ ಮಾಡ್ತೀನಿ, ನಾನು ಹೇಗಿರ್ತೀನಿ ಅದ್ರ ಆಗಲ್ಲ. ನೀವು ಅದನ್ನ ಸಾಕಾಣಿಕೆ ಮಾಡಿ ಜಗತ್ತಿಗೆ ಪ್ರೂವ್ ಮಾಡ್ತಿರೋರು, ಇದನ್ನ ಮಾತಾಡೋದಕ್ಕೆ ನಿಮ್ಗೂ ಒಂದ್ ಇದಿರುತ್ತೆ. ನಮ್ಮ ಮುತ್ತಾತನ ಕಾಲನಿಕ ನಾವ್ ಮಾಡ್ಕೊಂಡ್ ಬಂದಿದ್ದೀರಿ. ನನ್ನ ಮಕ್ಕಳು ಮಾಡ್ಬೇಕು, ನನ್ನ ಮೊಮ್ಮಕ್ಕಳು ಮಾಡ್ಬೇಕು. ನಾವ್ ಇದನ್ನ ಬಿಡೋಕ ಮಾಡ್ತಾ ಇಲ್ಲ. ಇವೆಲ್ಲ ನಿಮ್ ಕಾಲಕ್ಕೆ ಮುಗಿಯಲ್ಲ, ಅವೆಲ್ಲ ಸುಳ್ಳು. ನಾನು ಇಲ್ಲೇ ಬರೋದು, ನನ್ನ ಮಕ್ಳು ಸಾಕಿದ್ರೇನೆ ಜಮೀನು, ಇಲ್ಲ ಅಂದ್ರೆ ಇಲ್ಲ. ತಲಾಂತರವಾಗಿ ನಡೆಸ್ಕೊಂಡು ಹೋಗ್ಬೇಕು. ಯಾಕೆ ನಮ್ಮ ಆಸ್ತಿ ಮಾತ್ರ ಅನ್ಭವ್ಸಕ? ನಮ್ಮ ತಾತನ ಏನ್ ಮಾಡಿದ್ದ ಅದನ್ನ ನಾನ್ ನಮ್ಮ ಅಪ್ಪನ ನಡೆಸ್ದ, ನಮ್ಮ ಅಪ್ಪನ್ ಮಾಡಿದ್ ನಾನ್ ಮಾಡೋದು ನನ್ನ ಮಕ್ಳು ನಡೆಸ್ಬೇಕು, ಹೌದಾ? ಹೌದೌದು. ಇವಾಗ ನಾನು ತೆಗ್ದಿರೋ ಹೆಸರು ಅದನ್ನ ಉಳ್ಸ್ಕೊಂಡು ಹೋಗ್ಲಿ ಸಾಕು, ನಾನ್ ಕೇಳೋದಷ್ಟೇ. ಅಂದ್ರೆ ನೀವ್ ಹೇಳೋದೇನಂದ್ರೆ ಸುಮ್ನೆ ಅದಿದು ರೂಲ್ಸ್ ಮಾಡೋ ಬದಲು ಅದನ್ನ ಎಲ್ಲ ಇಂಪ್ಲಿಮೆಂಟ್ ಮಾಡಕ್ ಆಗತ್ತೆ. ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳೋಣ.
ಒಂದ್ ಕೈದಿನೇ ಕರ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಗಾಡಿನಾಗೇನೇನೆ ಒಬ್ರು ಇಬ್ರು ಎಕ್ಸ್ಟ್ರಾ ಕೂತ್ಕೊಂತಾರೆ. ರೂಲ್ಸ್ ಮಾತಾಡಕತ್ತೈತ ಅವಾಗ? ಇಲ್ಲ. ಪಾಪ ಪೊಲೀಸ್ ಅವ್ರು ಇಲ್ಲಣ್ಣ, ಇರೋ ಮಾತು ಹೇಳ್ತಾ ಇದ್ದೀನಿ ನೋಡಿ ವಿಡಿಯೋ ಮುಖಾಂತರ. ಪೊಲೀಸ್ ಅವ್ರು ನೋಡಿ ಕೈ ಎತ್ತು ಮುಗಿತೀನಿ. ಇಲ್ಲ ಪಾಪ ಅವರು ಮನುಷ್ಯರಲ್ವ ಸರ್? ಇಲ್ಲಣ್ಣ, ಸಪೋರ್ಟ್ ಮಾಡ್ತಾವ್ರ ನಮ್ಮ ದನದವ್ರಕ ಪೊಲೀಸ್ ಅವ್ರು ಸಪೋರ್ಟ್ ಐತೆ. ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಂತೀನಿ. ಅವ್ರದ್ದು ಏನಿಲ್ಲ, ಗಾಡಿಗಳವ್ರದ್ದು ಏನು ಇಲ್ಲ. ಈ ಸೆಂಟ್ರಾಗ ಅಷ್ಟು ಮಾಡ್ತಾವ್ರೆ. ಒಟ್ನಲ್ಲಿ ನಾನು ಹೇಳೋದು ಏನಂತಂದ್ರೆ, ನಾವೇ ಎಲ್ಲ ಒಂದಾಗಿ ನಿಂತು ಬಿಟ್ರೆ ಅದಕ್ಕೊಂದಿನ ಕಾದೈತೆ. ಗ್ಯಾರಂಟಿ ನಮ್ ಸುದ್ದಿ ನಮ್ ಸಮಾಚಾರಕ್ಕೆ ಬರ್ಕೊಡ್ದು. ಅಂದ್ರೆ ನೀವ್ ಹೇಳ್ತಾ ಇರೋದಂದ್ರೆ ಈಗ ರೈತರು ಕೆಲವರು ಬಡವರು ಇರ್ತಾರೆ. ನಾನು ಹೇಳೋದ್ ಕೇಳೋಣ, ಒಂದಕ್ಕ ಇಷ್ಟು ಸಾವಿರ ಅಂತ ಹೇಳ್ತಾರಲ್ಲ ಬಾಡಿಗೆ, ಅವನು ಬಾಡಿಗೆ ಬಂಕ ಅನ್ಬಿಟ್ಟು ಅವನು ಬರೋದ್ 4 ನಾವು ಒಂದು ದನ ಹೆಚ್ಚಿಗೆ ಹಾಕಿದ್ರೆ ಒಂದ್ ಬಾಡಿಗೆ ಕಮ್ಮಿ ಬೀಳ್ತದೆ ಅಂತ ಹಾಕೋದು. ಇಲ್ಲ ಅಂದ್ರೆ ಮುಂದಕ್ಕೆ ಹೆಂಗಾಗ್ತದೆ ಅಂದ್ರೆ ಗಾಡಿಗಳು ಯಾರು ಬರಲ್ಲ, ದನ ನಡೆಸ್ಬೇಕು. ಅವಾಗ ಆ ಗೋಳು ಯಾರು ಸುತ್ತದೆ? ಅರ್ಥ ಮಾಡ್ರಿ. ಕಿಲೋಮೀಟರ್ ಗಟ್ಲೆ ದನ ಹೊಡ್ಕೊಂಡು ಹೋಗಿ ಆ ಗೋಳು ಯಾರು ಸುತ್ತದೆ? ಅಂದ್ರೆ ಒಳ್ಳೆ ತಳಿ ಒಂದೊಂದ್ ಕಡೆಯಿಂದ ಒಂದ್ ಕಡೆ ಹೋಗಕ್ಕೆ ಆಗಲ್ಲ. ಅದು ಎಲ್ಲ ಸಾಧ್ಯ ಅಣ್ಣ. ಕೆಲವೊಂದು ಈ ಕಿಲೋಮೀಟರ್ ಗಟ್ಲೆ ನಡೆಸತ್ತೆ ಹೋಗ್ತದೆ. ಇವೆಲ್ಲ ಮಾಡಬಾರ್ದು. ಇವೆಲ್ಲ ಮಾಡಬಾರ್ದು ಕೆಲ್ಸಗಳು ಮಾಡಿದ್ರೆ ಆಗ್ಬಾರ್ದೇ ಆಗೋದು. ಮಾಡ್ದಷ್ಟೇ ಮಾಡೋದು ರಾಮ ಗೋವಿಂದ. ನಾನ್ ಧರ್ಮ ಮಾಡ್ರೆ ಧರ್ಮ ನಾನ್ ಕಾಯ್ತದೆ. ಹೌದಾ? ಖಂಡಿತ. ಬಿಟ್ಬಿಟ್ಟು ಬೇರೆ ಇರೋದೆಲ್ಲ ಆಮೇಲೆ ಯಾರ್ ದನ ಸಾಕ್ತಾರೋ ಅವ್ರ ನಿಂಕನೆ ಭೂಮಿ ಉಳಿತಾ ಇರೋದು. ಸತ್ಯವಾದ ಮಾತು. ಆ ಗೊಲ್ರು ಇವಾಗ ಯಾರು ಕೃಷ್ಣ ಪರಮಾತ್ಮನು ಅವತ್ ದನ ಮೇಸಿದ್ಕೇನೇನೆ ಈ ಧರ್ಮ ಉಳಿಸಿದ್ದು. ಇವತ್ತು ರೈತರು ದನ ಮೇತ್ಕೊಂಡೇನೇನೆ ಧರ್ಮ ಉಳಿತಾ ಇರೋದು. ಮಳೆ ಬೆಳೆ ಏನ ನಾತೈತ ಅಂದ್ರೆ ಇವತ್ತು ಈ ಬಸವೇಶ್ವರ ನಿಂಕನೇನೆ, ಬಸವೇಶ್ವರನೇ ಕಾರಣ. ಈ ಅಪ್ಪನ್ ಸೇವೆ ಮಾಡಿದವರು ಕೊಮ್ಮನ್ ಕಾಲ್ಚಾಯ್ಕಿ ಮೆರೆಸ್ತಾನೆ, ಯಾರೇ ಇರ್ಬೋದು ಅವರು. ಈ ಅಪ್ಪನ್ ನಿಕ್ಕೊಂಡ್ ಬಿಸ್ನೆಸ್ ತಿರಸ್ಕಾರ ತಿಕ್ಕಾಕೋಬ್ ಮಾತುಗಳು ಮಾತಾಡಿದವ್ರು ಹಾಳಾಗಿ ತುಳ್ದು ಬಿಸಾಕ. ನಾವು ವರ್ಷಕ್ಕ 2, 3, 4 ಫಂಕ್ಷನ್ ಇದ್ದೇ ಇರ್ತದೆ ಮರಿಗಳು ಹೊಡೆಯೋದು. ನಾನ್ ಕಂಡಂಗೆ ನಾವು ದುಡ್ಡು ಕೊಡ್ತಾ ಇರಲಿಲ್ಲ ಮರಿ ಸುಲಿಯಾಕ. ಚರ್ಮ ಎತ್ಕೊಂಡೋಗಿ ಮರಿ ಹೊಡ್ಕೊಟ್ಬಿಟ್ಟು ಹೋಗೋರು. ಒಂದ್ ಮರಿಕ್ 500 ರೂಪಾಯಿ. ಅದು ಏನೋ 100 ಮರಿ 50 ಮರಿ ಇದ್ರೆ, ಇಲ್ಲ ಅಂದ್ರೆ 2 ಮರಿ 3 ಮರಿ ಅಂದ್ರೆ 2000 ಕೊಡ್ಬೇಕು ಒಂದ್ ಮರಿ ಸುಲಿಯಾಕ. ಎಲ್ಲಿ ಇವ್ರು ದೇಶ ಉದ್ಧಾರಕ ಮಾಡ್ತೀನಿ ಅನ್ಬಿಟ್ಟು ಚರ್ಮದ್ದು ಇದುಗಳು ನಿಲ್ಸ್ಬಿಟ್ಟು ಏನಣ್ಣ ಉದ್ಧಾರಕ ಆಯ್ತು ಹೇಳ್ರಿ. ಇವಾಗ ಊರ ಹಬ್ಬಗಳು ಸ್ಟಾರ್ಟ್ ಆಯ್ತು. ಮೊನ್ನೆ ಕೊಟ್ಕಾಲ್ ಮಾರಮ್ಮನ್ ದೇವಸ್ಥಾನದವ್ರು ಬಂದ್ರು. ಅಷ್ಟು ಹೆಚ್ಚು ಕಮ್ಮಿ 2000 ಮರಿ ಹೊಡಿತದೆ ಅದು ಊರೆಲ್ಲಾನು. ಮರಿ ಅರಕೆ ಮರಿ ತಂದ್ ಬಿಟ್ಬಿಡ್ತಾರೆ. ಮರಿ ತಂದ್ ಬಿಟ್ಬಿಡ್ತಾರೆ. ಆ ಸುಲಿಯೋದ್ ಹೆಂಗೆ, ಹೊಡಿಯೋದ್ ಹೆಂಗೆ, ಒಂದೊಂದ್ ಮರಿ 450 ರೂಪಾಯಿ ಒಪ್ಸವ್ರೆ. ಅದಕ್ ದುಡ್ಡು ಎಷ್ಟ್ ಆಗ್ತದೆ? ಅನ್ನ ಹಾಕೋದೇನೋ ಸರಿ, ಅದಕ್ಕೆಲ್ಲ ಖರ್ಚು ಎಷ್ಟ್ ಬರ್ತದೆ? ಏನ್ ಇವ್ರು ಉಳ್ಸಿದ್ದ? ಯಾಕೆ ಚರ್ಮಂದ ಹೋದ್ರೆ ಇವ್ರಿಗೆ ನೋವು? ಕರೆಕ್ಟ್ ಅಣ್ಣ? ಅಂದ್ರೆ ಎಲ್ಲವೂ ಕಮರ್ಷಿಯಲ್ ಆಗ್ತಾ ಇರೋದು ರೈತರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅಲ್ಲಣ್ಣ, ಕಮರ್ಷಿಯಲ್ ಎಲ್ಲಿ ಮಾಡ್ತಾವ್ರೆ? ಇವಾಗ ಚರ್ಮ ಫಸ್ಟ್ ಹೋದಂಗೆ ಹೋಗಿದ್ದಿದ್ರೆ ನಾ ಎಲ್ಲ ಕರೆಕ್ಟ್ ಆಗಿತ್ತು. ಇದ್ಯಾವ ಪ್ಲಾಸ್ಟಿಕ್ ಚಪ್ಲಿಗಳು ಬಂದ್ಬಿಟ್ವು. ಅವಾಗೆಲ್ಲಾನು ಅದೇ ಇದ್ದಿದ್ದು. ನಿಜಾನ? ನಾವ್ ಎಲ್ಲಿ ಹೋಗ್ತಾ ಇದೀರ ಅನ್ನೋ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಯೂತ್ಸ್. ನೀವು ತಿಳಿಸ್ರಿ ಇದ್ರಾಗ ತಪ್ಪೈತಾ ನಿಜ ಆಯ್ತಾ ಏನೈತೆ ಅನ್ಬಿಟ್ಟು. ಹೌದಾ? ರೈತನಿಗೆ ಹೊಡ್ತಾ ಎಲ್ಲಿಂಗ ಸುತ್ತಾಕೊಂಬಂದ್ರು ಲಾಸ್ಟ್ ಆಗಿ ಬೀಳೋದ್ ಏಟ್ ರೈತನಿಗೆ. ಕೈ ಎತ್ ಕೊಡೋ ಬರೋ ಭಾಗ್ಯ ಇರೋದ್ ರೈತನಿಗೆ ಒಬ್ಬನಿಗೆ. ಬೆಳೆದಿರೋ ಬೆಳೆ ಮೊನ್ನೆ ಮಾವಿನಕಾಯಿ ಕೀಳಕ್ ಹೋದೆ, ಅಲ್ಲಿ ಬಂದ್ರು ಎಲ್ಲಾರೇ ಕಿತ್ಕೊಂಡ್ ಹೋಗ್ರಿ ಅಂದೆ. ನಾವ್ ಬೆಳೆದ್ರೆ ತಾನೇ ನಾವ್ ಕೊಡಕ್ ಸಾಧ್ಯ. ಇವಾಗ ನಮ್ಮನ್ನ ಬೆಳೆದಿದ್ದಂಗೆ ಇದು ಮಾಡ್ದಿದ್ದಂಗೆ ಮಾಡಿದ್ರೆ, ಇವಾಗ ನಾನ್ ಮನೆಗೆ ಹಾಲ್ ಐತೆ ಬಂದವ್ರಿಗೆಲ್ಲ ಮಜ್ಜಿಗೆ ಕೊಟ್ರ ಇಲ್ಲ ನಿಮ್ ಮುಂದೆನೆ ಕಟ್ಕೊಂಡಿರೋದು ಕೊಟ್ಟೆ. ಕುಡಿತೀರಾ ಇರ್ತೀರಾ ಅನ್ನೋದು ನಿಜಾನ? ತೊಳ್ಕೊಂಡ್ ನಡೀರಿ ಅಂತ ಬರ್ಲಿ ಅವ್ರ ಬಾಯಿಗ್ಲಾಕ್ ನೋಡೋಣ. ಯಾರ ಹಾಕೋರು ಹಾಕ್ತಾರೆ ಎಲ್ರನ್ನೂ ಅಂತ ಹೇಳಲ್ಲ ಕೆಲವ್ರು. ಈಗ ಎಲ್ಲಾ ಕಡೆ ಹಂಗೆ ಆಗ್ಬಿಟ್ಟದ. ಊಟ ಮಾಡ್ತೀರಾ ಅಂತ ಮೊನ್ನೆ ಅದ್ಯಾವ್ದು ಕಾಲೇಜ್ ಫಂಕ್ಷನ್ಗೆ ಹೋಗಿದ್ದೆ. ನನಗೆ ಒಂಥರ ಬೇಜಾರು ಅನ್ಸ್ತೈತೆ. ಲಕ್ಷಗಳು ತಗೊಂಡ್ ಹೋಗೋ ಅವಶ್ಯಕತೆ ಏನಣ್ಣ ಐತೆ? ಸ್ಟೂಡೆಂಟ್ಸ್ಗೆ ಒಂದ್ ಮೋಟಿವೇಶನ್ ಸ್ಪೀಚ್ ಕೊಡಕ್ ಹೋಗಕ್ ದುಡ್ಡು ತಗೊಂಬೇಕಾ? ಹೋಗ್ಲಿ ತಗೋ, ಎಷ್ಟ್ ತಗೊಂಬೇಕು? ಇವತ್ತವರೆಗೂ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ, 1 ರೂಪಾಯಿ ಖಾಲಿ ಒಂದೇ 1 ರೂಪಾಯಿ ನಾನು ತಕೊಂಡಿದ್ದೀನಿ ಅನ್ನೋ ಕೇಳ್ರಿ. ನಾನೇ ಎಷ್ಟು ಕೊಟ್ಬಿಟ್ಟು ಬಂದ್ಬಿಟ್ಟಿದೀನಿ ಹೋಗಿರೋ ಜಾಗಗಳಾಗ. ಅದು ಜಗಜ್ಜಾಹಿರ ನೀವ್ ಹೇಳೋದ್ ಬೇಡ. ನಾನು ಇವತ್ತು ಅಷ್ಟೇ, ನಾನು ಸಾಯೋವರ್ಗು ನಾನು ಇಲ್ಲ. ಆಮೇಲೆ ಕೆಲವರು ನಾನು ಹೇಳೋದು, ನಾನ್ ದನ ತಂದು ಮಾರೋದ್ರನ್ನ ಬಿಸ್ನೆಸ್ ಮಾಡ್ತಾನೆ ಇದು ಅಂತ. ನೀನು ಮಾಡೋ, ನೀನ್ ಯಾವ ನಾನು ಅಡ್ಡ ಹಾಕೊಂಡವ್ರ? ನೀನ್ ತಿಗ್ದಾಗ ದಮ್ಮಿದ್ರೆ ನಾನು 10 ಜೊತೆ ಕಟ್ತೀನಿ, ನೀನ್ 20 ಜೊತೆ ಕಟ್ಟು. ಸುಮ್ನೆ ಅದೇನೋ ಹೇಳ್ತಾರ ಕುಣಿಯಕ್ ಆಗ್ದಿರ ಅವ್ರ ನೆಲ ಡಂಕು ಅಂತ. ಈ ಕೊಂಕ ಮಾತುಗಳು ಇವಕ್ಕೆಲ್ಲ ನಾನ್ ಬೆದ್ರೋದು ಇಲ್ಲ. ಇವಕ್ಕೆಲ್ಲ ನಾನ್ ಶೀಗಡಿ ಮೂಸ್ ಕೂಡ ನೋಡಲ್ಲ ನಾನು. ಅಲ್ಲ, ಬದುಕಕ್ಕೆ ಏನಾರು ಒಂದ್ ಬೇಕಲ್ಲ. ನಾನು ಹೇಳೋದ್ ಕೇಳಿ, ನಂದು ಪ್ಯಾಷನ್. ಇಲ್ಲಿ ನಾನ್ ಬಿಸ್ನೆಸ್ ಮಾಡ್ಬೇಕಂದ್ರೆ ದಿನ ಮಾರ್ಕೆಟ್ ತರ ಕಟ್ಟಾಕ್ಬಿಡ್ತೀನಿ. ಇಲ್ಲಿ ಜಾಗ ಎಷ್ಟೈತೆ ಅದೇ ವ್ಯವಹಾರ ಮಾಡಿ ಹೆಸರು ಬದುಕ್ಬಿಡ್ಬೋದು. ಮತ್ತೆ ಹಂಗಲ್ಲ, ದನ ಇವಾಗ ಅದ್ರನ್ನ ನಾನು ಒಂದು ಉನ್ನತ ಸ್ಥಾನಕ್ಕ ಹಳ್ಳಿಕಾರ ಅಂತ ಬ್ರ್ಯಾಂಡ್ ಮಾಡಿದ್ಮೇಲೆ ಒಂದು ಕೊಡ್ಬೇಕು, ತರಬೇಕು, ಮಾಡ್ಬೇಕು ಅಲ್ವಾ ಸರ್? ಮಾತಾಡಿದವ್ರು ಯಾರೇ ಇರ್ಲಿ ಸರ್, ಅದೊಂದು ಬಿಟ್ಬಿಡೋಣ, ಇದ್ದೇ ಇರುತ್ತೆ. ಅಲ್ಲಲ್ಲ, ನಾನು ಅಂತವ್ರು ಇರ್ಬೇಕು, ನಿಂದಿಸುವವ್ರು ಇರ್ಬೇಕಯ್ಯ ಹಂದಿ ಅಂತೆ ಅಂತ. ನಾವು ಬದುಕಬೇಕಯ್ಯ ಶಿವನ ಮುಂದಿರುವ ನಂದಿ ಅಂತೆ ಅಂತ.
ಅಲ್ಲ, ನಿಮ್ಮ ವಯಸ್ಸಿಗೆ ಮೀರಿದ್ದು ಅನುಭವ ಇವತ್ತು ಇಡೀ ಕರ್ನಾಟಕಕ್ಕೆ, ಭಾರತ ದೇಶದ ಹಲವಾರು ರಾಜ್ಯಗಳಿಗೆ ಈ ಬಸವಣ್ಣಂಗೆ ಒಂದು ಮಹತ್ವ ತಂದು ಕೊಟ್ಟದ್ದು ನಿಮ್ಮ ಈ ಒಂದು ಕಾನ್ಸೆಪ್ಟ್. ಅದು ಹೇಗೆ ಸರ್, ಅದು ಮಂತಾಂದಿಂದ ಬಂತ? ಯಾಕಂದ್ರೆ ಹೌದಣ್ಣ, ನಮ್ಮಂತನ ನಾವು ದನ ಕಟ್ಟಿ ದನ ನಿಂಕನೇನೆ ನಮ್ಮ ಅಜ್ಜಿ ಶೇರು ಪಾವು ಚಟಾಕಲ್ಲಿ ಹಾಲು ಹಾಕಿ ಕೊಂಡಿದ್ ಜಮೀನು ಇವತ್ತು ಕೋಟಿಗಳ ಆಸ್ತಿ. ನಮ್ಮ ಅಜ್ಜಿ, ನಮ್ಮ ತಾತನು ಸ್ವಲ್ಪ ಎಲ್ಲಾ ಆಟದಾಗಿದ್ದಂತ ಇಸ್ಪೀಟ್ ಆಡ್ಬಿಟ್ಟು ಅದನ್ನ ಕೊಟ್ಬಿಟ್ಟು ಅವಾಗ ನಮ್ಮ ಅಜ್ಜಿ ಆ ಕಾಸನ್ನ ಉಂಡಿ ಕಾಸನ್ನ ಹೊಡೆದಿ ತಕೊಂಡೋಗಿ 500 ಹತ್ರ ಜಮೀನ್ ಬಿಡಿಸ್ಕೊಂಡಿದ್ದು ಕೋಟೆನಗಣ್ಣ. ಅದ್ ಇವತ್ತು ಕೋಟಿಗಳ ಆಸ್ತಿ. ಕೇಳ್ರಿ, ಇಡೀ ಊರ್ ಸೆಂಟ್ರಾಗ್ ಐತೆ ನಮ್ದು. ಹಂಗೆ ನಾವು ಅದ್ರನಿಂಕ ಬಂದಿರೋದು, ಅದ್ರನಿಂಕ ಬೆಳೆದಿರೋದು. ಕೆಲವ್ರು ನಾವು ರೈತರೇ ಅಲ್ಲ ಅಂತಾರೆ. ಬೋಳಿ ಮಕ್ಳನ್ನ ಬಂದಿಲ್ಲಿ ನೋಡಕ್ ಹೇಳ್ರಿ, ರೈತರ ಅಲ್ಲ ಅಂತ ಅನ್ಬಿಟ್ಟು ನಾನು ಹುಲ್ಲು ಹಾಕಿದ್ದೀನಲ್ಲ, ಅದಕ್ಕೂ ಅದ್ರ ಇದು ಗುಂಗ್ ಹೊಡ್ಯಕ ಆತರ. ನೀವ್ ಹೇಳಿದ್ರಲ್ಲ, ನಿಂದಿಸುವವರು ಹಂದಿ ತರ ಇರ್ಬೇಕು ಅಂತ, ಇರ್ಲೇಬೇಕು. ನಾವ್ ಹೆಂಗಿರ್ಬೇಕು, ಶಿವನ ಮುಂದಿರುವ ನಂದಿ ಹಂಗಿರ್ಬೇಕು. ಇಲ್ದೇನೆ ನಿಮ್ಗೆ ಪ್ರತಿನಿತ್ಯ ಹೋಯ್ತಿವಿ ಅಂದ್ರೆ ಕಾರ್ಯಕ್ರಮಗಳು ಹೋಗ್ಬೋದು, ಅಷ್ಟಿದೆ. ಆದ್ರೆ ಆತರ ಮಾತಾಡೋರು ಇದ್ದೇ ಇರ್ತಾರೆ ಸರ್. ನನ್ಗನ್ಸಲ್ಲ, ನಾನೇನ್ ಗೊತ್ತ ಹೇಳೋದು, ಅವ್ರು ಏನು ಉದ್ದಾರಕ್ ಆಗಲ್ಲ. ಹೌದೌದು, ಅವ್ರು ಹಾಳಾಗೆ ಹೋಗೋದು, ಒಳಕ್ಕೆ ಬರ್ತಾರೆ ಹೊರತು ಮೇಲ್ಕೆ ಎಕ್ಕಲ್ಲ ಅವ್ರು. ಹೌದು, ಅವೆಲ್ಲ ಮಾಡ್ಬಾರ್ದು. ನೋಡೋಣ, ನಮ್ಗ್ ತಾಕತ್ ಐತೆ, ನಾವ್ ಆಡ್ತಾ ಇದೀರಿ. ನೀನ್ ಕಿಲ್ಲ ಕಣ್ಣಾಗ ಆದ್ರೆ ನೋಡು, ಇಲ್ಲ ನವರಂಧ್ರಗಳ್ಗೂ ಬೀಗ ಅನ್ನೋದಂತ ಐತೆ, ಅದ್ ಹಾಕೊಂಡ್ ಕಲ್ದಿರ್ಗಿರು. ಅಷ್ಟೇ ತಾನೇನಾ? ಸರಿ, ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಈಗ ಅನುಕೂಲವಾಗಿರೋರು ಕೂಡ ಜನಗಳ ಒಂದು ವೈಮನಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂತಂದ್ರೆ ಮಾನವೀಯತೆನೆ ಮರ್ತ್ಬಿಡ್ತಾರೆ. ನಿಜ ನಿಜ. ಈಗ ನಾನ್ ಕಲ್ತಿರೋದು ಒಂದೇ, ಏನೇ ಕಾರ್ಯ ಮಾಡೋ ಅನ್ನ ಹಾಕ್ಬೇಕು. ಅನ್ನ ಹಾಕಿದ್ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ. ಇವತ್ತು ಗೊಬ್ಬರ ಹಾಕಿ ಬೆಳಿತಾವ್ರ, ಇಲ್ಲ ಯೂರಿಯಾ ಚೆಲ್ತಾರೆ, ಗಿರ್ಕ ಮರಕ ಇಂಜೆಕ್ಷನ್ಗಳು ಬಂದ್ಬಿಡ್ತು. ಎಲ್ಲೇ ಉದಾರಕ್ ಆಗೋದು? ಮಾವಿನಕಾಯಿ ವರ್ಷ 9 ಕಾಲ ಸಿಗ್ತದ ಇವಾಗ. ಎಲ್ಲಿ ಅವಾಗ ನ್ಯಾಚುರಾಲಿಟಿ ಎಲ್ಲೋಯ್ತೋ, ತಿರ್ಗಾ ನೋಡಿದ್ರೆ ಇದಂತೆ. ಅದೇನೋ ಕೃಷಿ ಹೇಳ್ತಾರೆ, ಮಾತೆತ್ತಿದ್ರೆ ಅದೇನೋ ಏನು ನಾವ್ ಬಳಸ್ದಿರ ಬೆಳಿತೀರಿ, ಆರ್ಗ್ಯಾನಿಕ್ ಎಲ್ಲಿ ಸಾಧ್ಯ ಅಣ್ಣ? ಎಲ್ಲಿ ತಿಪ್ಪೆ ಗೊಬ್ಬರ ಇಲ್ದಿದ್ದು ಸಾವಯವ ಕೃಷಿ ಹೆಂಗ್ ಮಾಡ್ತೀಯ ನೀನು?